ಈ ದಿನದ ದೇವರ ವಾಕ್ಯ ಕೀರ್ತನೆ 27 5ನೇ ವಚನ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಪ್ರಿಯ ದೇವಜನರೇ, ಈ ವಾಕ್ಯದಲ್ಲಿ ನೋಡಿಕೊಳ್ಳುವಾಗ ದಾವೀದನು ಈ ಕೀರ್ತನೆಯನ್ನು ಬರೆದಿದ್ದಾರೆ. ದಾವೀದನಿಗೆ ತನ್ನ ಮಾವನಾದ ಸೌಲನೇ ವಿರೋಧವಾಗಿ ಬರುವಂಥ ಸಮಯದಲ್ಲಿ ಆತನು ದೇವರ ಮೊರೆ ಹೋಗುತ್ತಾನೆ. ದೇವರಲ್ಲಿ ಆತನು ಪ್ರಾರ್ಥಿಸುವಾಗ ದೇವರು ಆತನಿಗೆ ಆಶ್ರಯ ದುರ್ಗವಾಗಿದ್ದುಕೊಂಡು ಆಶ್ರಯ ಸ್ಥಾನವನ್ನು ಅನುಗ್ರಹಿಸಿಕೊಡುತ್ತಾರೆ. ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಈ ವಾಕ್ಯವನ್ನು ಹೇಳುತ್ತಿದ್ದಾರೆ. ಮಗಳೇ, ಮಗನೇ, ಭಯಪಡಬೇಡ. ನೀನು ಅಪಾಯದಲ್ಲಿ ಇದ್ದೀಯಾ? ನನ್ನ ಬಳಿಯಲ್ಲಿ ಪ್ರಾರ್ಥಿಸು. ನಾನು ನಿನ್ನನ್ನು ಕಾಯ್ದು ಕಾಪಾಡುತ್ತೇನೆ. ನಿನಗೆ ಸುರಕ್ಷಿತವಾದ ಸ್ಥಳವನ್ನು ಅನುಗ್ರಹಿಸಿಕೊಡುತ್ತೇನೆ. ನಿನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸಿ ನಿನ್ನನ್ನು ಕಾಪಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ನೀವು ಬೆಳಗಿನ ಜಾವದಲ್ಲಿ ದೇವರ ಮೊರೆ ಹೋಗುವಾಗ, ನಿಮಗೆ ಬಂದಿರುವಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದೇವರ ಮೊರೆ ಹೋಗುವಾಗ ಯೇಸು ಸ್ವಾಮಿ ನಿಮ್ಮನ್ನು ಕಾಯ್ದು ಕಾಪಾಡುವ ದೇವರಾಗಿದ್ದಾರೆ. ಈ ದಿನದಲ್ಲಿ ನೀವು ಯೋಚಿಸುತ್ತಾ ಇರಬಹುದು, ಅಯ್ಯೋ, ನಾನು ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ, ಎಲ್ಲರೂ ನನಗೆ ವಿರೋಧವಾಗಿ ಬಂದಿದ್ದಾರೆ, ನಾನು ಎಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳಬೇಕು, ನಾನು ಎಲ್ಲಿಗೆ ಹೋದರೆ ನನಗೆ ಸುರಕ್ಷತೆ ಇದೆ ಎಂಬುದಾಗಿ ನೀನು ಚಿಂತೆ ಮಾಡುತ್ತಿದ್ದೀಯಾ? ದೇವರನ್ನು ದೃಷ್ಟಿಸು, ಯೇಸು ಸ್ವಾಮಿಯನ್ನು ದೃಷ್ಟಿಸು. ಆತನು ಯಾವಾಗಲೂ ನಿನ್ನ ಹತ್ತಿರದಲ್ಲೇ ಇದ್ದು ನಿನಗೆ ಸಹಾಯ ಮಾಡಲು ಆತನು ಸಿದ್ಧನಿರುತ್ತಾನೆ. ಆದರೆ ಆತನ ಸ್ವರಕ್ಕೆ ನೀನು ಕಿವಿಗೊಡಬೇಕು. ಆತನ ಸ್ವರಕ್ಕೆ ನೀನು ಕಿವಿಗೊಡುವಾಗ ನಿನಗೆ ಬಂದಿರುವಂಥ ಸಂಕಷ್ಟದ ಪರಿಸ್ಥಿತಿಗಳು ನಿನ್ನನ್ನು ಬಿಟ್ಟು ಹೋಗುತ್ತವೆ. ಸೈತಾನನು ಅನೇಕ ವಿಧವಾಗಿ ನಿನಗೆ ವಿರೋಧವಾಗಿ ಅನೇಕ ಅಪಾಯಗಳು, ಕುತಂತ್ರಗಳು ತಂದು ಹಾಕುವ ಆತನಾಗಿದ್ದಾನೆ. ದೇವರಿಂದ ನಿನ್ನನ್ನು ದೂರವಾಗಿ ಇರಿಸಲು ಆತನು ಅನೇಕ ಕೇಡುಗಳನ್ನು ನಿನ್ನ ಮೇಲೆ ಹಾಕುವ ಆತನಾಗಿದ್ದಾನೆ. ಆದ್ದರಿಂದ ನೀನು ಪ್ರಾರ್ಥಿಸುವಾಗ ದೇವರು ನಿನ್ನ ಸುತ್ತಲೂ ರಕ್ತಕೋಟೆಯನ್ನು ಆತನು ನಿರ್ಮಿಸಿ ನಿನಗೆ ಯಾವ ಕೇಡು ಸಂಭವಿಸದ ಹಾಗೆ ದೇವರು ನಿನ್ನನ್ನು ಕಾಯ್ದು ಕಾಪಾಡುವ ಆತನಾಗಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನೀನು ದೇವರ ಒಂದು ಸುರಕ್ಷಿತವಾದ ಭದ್ರಕೋಟೆಗಾಗಿ, ರಕ್ತಕೋಟೆಗಾಗಿ ದೇವರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥಿಸು. ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ. ಅದ್ಭುತ ಕರ್ತನಾದಂಥ ನನ್ನ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಅಪಾಯದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವಂಥ ನಿನ್ನ ಮಕ್ಕಳಿಗೆ ಅಪ್ಪ ಕರ್ತನೆ, ನೀವು ತಾನೇ ಆಶ್ರಯ ದುರ್ಗವು, ಗುರಾಣಿಯು ಆಗಿದ್ದುಕೊಂಡು ಕಾಯ್ದು ಕಾಪಾಡ್ರಿ ಕರ್ತರೆ. ರಾಜ, ಅವರಿಗೆ ಬೇಕಾಗಿರುವಂಥ ಅಪ್ಪ ಗುಪ್ತ ಸ್ಥಳದಲ್ಲಿ ಅವರನ್ನು ಇರಿಸಿ ಅಪ್ಪ, ಸೈತಾನನ್ನು ತಂದು ಹಾಕುವ ಕುತಂತ್ರಗಳಿಂದ ಅಪ್ಪ ಅವರನ್ನು ಕಾಯ್ದು ಕಾಪಾಡ್ರಿ ಕರ್ತರೆ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.